ಇವತ್ತು ಫೆಬ್ರವರಿ 14. ಅದಕ್ಕೆ ಸುಮಾರು ಹುಡುಗಿಯರು ಪ್ರಪೋಸ್ ಮಾಡಿದ್ರು. ಇವಳು ರಚಿತಾ ರಾಮು, ರುಕ್ಮಿಣಿ ವಸಂತ್, ಈ ಮೇಯ್ನಾಗಿ ನಿಶ್ವಿಕಾ ನಾಯ್ಡು ಅವಳಂತೂ ಹಿಂದೆನೇ ಬಿದ್ದಿದ್ಲು. ನಾನೇ ವ್ಲಾಗ್ ಮಾಡಬೇಕಂತ ಫೋನೆಲ್ಲ ರಿಸೀವ್ ಮಾಡ್ತಿಲ್ಲ. ಸುಮಾರಷ್ಟು ಕಟ ಕೊಟ್ಟರು. ಬರೀ ಡೌಗಳು ನಿಂದು. ನೆಕ್ಸ್ಟ್ ನಮ್ಮ ಕಾಲೇಜ್ ಹುಡುಗ ಸ್ಟೋರಿ ಕೇಳೋಣ ಬನ್ನಿ. ಇನ್ನೊಬ್ಬರು ಅಲ್ಲೇ ಬರ್ತಿದ್ದಾರೆ, ಅವ್ರ ಹತ್ರ ಕ್ವಶನ್ ಕೇಳೋಣ ಈಗ. ಹಾಯ್. ಕ್ವಶನ್ ಕೇಳ್ಬೋದಾ? ನಿಮ್ಮ ಹೆಸರು? ರಕ್ಷಿತಾ. ಅವ್ರಿಗೆ ಹೆಸರು? ರಕ್ಷಿತಾ ದೇವ್. ನಗ್ಬೇಡಿ ಗೊತ್ತಿಲ್ಲ. ಇದು ನೀವು ಸಿಂಗಲ್ಲ ಮಿಂಗಲ್ಲ? ಸಿಂಗಲ್. ಈಗ ಇವತ್ತು ಫೆಬ್ರವರಿ 14 ಅಲ್ಲ, ಏನೋ ಪ್ಲ್ಯಾನ್ ಇದೆಯಾ? ಬ್ಲ್ಯಾಕ್ ಡೇ ಅಲ್ಲ, ದೇಶಾಭಿಮಾನಿ. ನಿಮಗೆ ಪ್ರೀತಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಪ್ರೀತಿ ಅಂದರೆ ಲವ್ ಅಷ್ಟೇ. ಲೈಕ್ ಪ್ರೀತಿ ಅಂದ್ರೆ ಇಷ್ಟ ಇಲ್ಲ? ಪ್ರೀತಿ ಲವ್ ಅಂದರೆ ಇಷ್ಟ. ಬಿಲೀವ್ ಇರ್ಬೇಕು, ನಂಬಿಕೆ ಇರ್ಬೇಕಲ್ಲ. ಮತ್ತೇನು ಕ್ವಾಲಿಟಿ? ಲವ್ ಅಂದರೆ ಕ್ವಾಲಿಟಿ ನನ್ನಿದ್ರಲ್ಲ. ಮತ್ತೆ ಲವ್ ಅಂದರೆ ಹೆಂಗಿರ್ಬೇಕು ನಿಮಗೆ? ಲವ್ ಅಂದರೆ ಲವ್ ಮಾಡಬೇಕು ಒಳ್ಳೆ, ಅಷ್ಟೇ. ಓಕೆ. ನಿಮ್ಮ ಮದುವೆ ಆಗೋ ಹುಡುಗ ಹೇಗಿರ್ಬೇಕು? ನನಗಿಂತ ಹೈಟ್ ಇರಬೇಕು. ಓಕೆ. ನೆಕ್ಸ್ಟ್ ಒಳ್ಳೆನಾಗಿರ್ಬೇಕು. ಮತ್ತೆ ಒಳ್ಳೆ ಗುಣ ಇರಬೇಕು. ಒಳ್ಳೆ ಗುಣ ಅಂದರೆ ಹೆಂಗೆ? ಅಂದರೆ ಹಿಂಗೆ ಲೈಕ್ ನಾನೊಬ್ಬಳೆ ಮತ್ತೆ ಯಾವ ಹುಡುಗಿ ಜೊತೆನೇ ಕ್ಲೋಸ್ ಆಗಿರ್ಬಾರ್ದು ಆ ಥರ. ಓಕೆ. ಮತ್ತೆ ಚಂದ ಇರ್ಬೇಕು. ಸ್ವಲ್ಪ ನೋಡಿ ಸಿಕ್ಕಾಪಟ್ಟೆ ಚಂದ ಇರಬಾರ್ದು, ಆವ್ರೇಜ್ ಆಗಿರ್ಬೇಕು. ಸಿಕ್ಕಾಪಟ್ಟೆ ಚಂದಿದ್ರೆ ಎಲ್ಲ ಕಡೆ. ಹಾಂ, ಕರೆಕ್ಟ್. ಓಕೆ. ಇದು ಮತ್ತೇನು ಕ್ವಾಲಿಟಿ ಅಂದರೆ ಲೈಕ್ ಸ್ವಲ್ಪ ರಿಚ್ ಆಗಿರ್ಬೇಕಾ? ರಿಚ್ ಬೇಡ, ಮಿಡಲ್ ಕ್ಲಾಸ್. ಹಾಂ. ಮತ್ತೆ ಅಂದರೆ ಲೈಕ್ ಬಡತನ ಅಂದರೆ ಏನು ಅನ್ನೋದು ಗೊತ್ತಿರಬೇಕು. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಈಗ ಅವಲ್ಲಿ ಯಾರೋ ಒಬ್ಬ ಇದ್ದ, ಅವನ ಹತ್ರ ಒಂದು ಕ್ವಶನ್ ಕೇಳುವ ಈಗ. ಹಾಯ್ ಡೂಡ್. ನಿಮ್ಮ ಹೆಸರು? ಹತ್ರ ಮಾಹಿತಿ ನಮ್ಗೆ ಕೇಳಿಸಿಲ್ಲ. ಹಾಂ. ನನ್ನ ಹೆಸರು ಸುನೀಲ್ ಕುಮಾರ್ ಅಂತ. ಹಾಂ. ಓಕೆ. ಮೈಕ್ ಬಿಡು. ನೀವು ಸಿಂಗಲ್ಲ ಮಿಂಗಲ್ಲ? ನಾನು ಮನೆಗೆ ಒಬ್ಬನೇ ಮಗ. ಮನೆಗಲ್ಲ, ಸಿಂಗಲ್. ನಿಮಗೆ ಒಬ್ಬನೇ ಮಗ. ಹಾಂ. ಮನೆಯಲ್ಲೂ ಸಿಂಗಲ್, ಜೀವನದಲ್ಲೂ ಸಿಂಗಲ್. ಸೊ ಪಾಪ ಬೇಜಾರು. ಅವ್ನು ಅಂಡರ್ವೇರೇ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದ. ಮತ್ತು ಇದು ನಿಮ್ಮ ವ್ಯಾಲೆಂಟೈನ್ಸ್ ಬಗ್ಗೆ, ಪ್ರೇಮಿಗಳ ದಿನಾಚರಣೆ ಬಗ್ಗೆ ಹೇಳಿ. ನಿಮ್ಮ ಅಭಿಪ್ರಾಯ ಹೇಳಿ. ದಿನಾಚರಣೆ ಬಗ್ಗೆ ಅಲ್ಲಿ ನೋಡ್ಬೇಡ, ಇಲ್ಲಿ ನೋಡಿ. ಪ್ರೇಮಿಗಳ ದಿನಾಚರಣೆ ಬಗ್ಗೆ ನಾನೇನು ಹಾಕಲ್ಲ. ಹಾಂ. ದೊಡ್ಡ ಕೇಳು. ಅದ್ರ ಬಗ್ಗೆ ಮಾತು ಯಾಕೆ ಮಾತಿಲ್ಲ? ಏನಾದ್ರು ಹೇಳಿ. ನಿಮ್ಮ ಒಳಗೆ ದುಃಖನ ಹೇಳಿ. ಅನುಭವ ಇಲ್ಲ. ಮತ್ತು ನಿಮ್ಮ ಮದುವೆ ಆಗೋ ಹುಡುಗಿ ಹೇಗಿರಬೇಕು? ಹೆಂಗಿಲ್ಲ ಕೇಳೋದು? ಪರವಾಗಿಲ್ಲ, ಹೇಳಿ ಸುನೀಲ್ ಕುಮಾರ್ ಅವರು ಹೇಳಿ. ಹುಡುಗಿ ಆಗಿದ್ರೆ ಸಾಕು. ಹುಡುಗಿ ಆಗಿದ್ರೆ ಬದುಕಿದ್ರೆ ಸಾಕು. ಇದೆಲ್ಲ ರೀಲ್ಸ್ ಡೈಲಾಗ್ ಆಯಿತು. ರಿಯಾಲಿಟಿಲಿ ಇಲ್ಲ, ಹುಡುಗಿ ಆಗಿದ್ರೆ ಸಾಕು. ಹೆಂಗಿರ್ಬೇಕು? ಚಂದಿರಬೇಕು. ಮತ್ತು ಗುಣ ಚಲೋ ಇರಬೇಕು. ಮತ್ತು ಅಷ್ಟೇ. ಗುಣ ಚಲೋ ಅಂದರೆ ಯಾವ ಥರ ಗುಣ ಇರಬೇಕು? ಈಗ ನೀನು ನನ್ನ ಫ್ರೆಂಡ್ ಅನ್ಕೊ. ಹಾಂ. ನಮ್ಮ ಮನೆಗೆ ಬಂದರೆ ಬಾಡ್ಯ ಬಂದ ಅನ್ಬಾರ್ದು. ಹಾಂ. ನಿನ್ನ ಫ್ರೆಂಡ್ ಬಂದ, ಟೀ ಮಾಡಲ ಕಾಫಿ ಮಾಡಲ ಅಂತ ಕೇಳಿ. ಸಾಕು. ಇವರಿಗೆ ಯಾರು ಕಾಲ್ ಬಂದ್ರೆ ಮೇ ಬಿ ಸುಳ್ಳು ಹೇಳ್ತಿರ್ಬೇಕು. ಈಗ ಮತ್ತೊಬ್ಬರು ಸಿಕ್ಕಿದ್ದಾರೆ, ಅವ್ರ ಹತ್ರ ಕೇಳುವ. ಹಾಯ್. ಕೆಲವೊಂದು ಕ್ವಶನ್ಸ್ ಹೇಳ್ತೀನಿ, ಕರೆಕ್ಟಾಗಿ ಆನ್ಸರ್ ಹೇಳ್ಬೇಕಾ? ಆನೆಸ್ಟಾಗಿ ಹೇಳ್ಬೇಕು. ನಿಮ್ಮ ಹೆಸರು? ಹಂಗೆ ನೀವು ಸಿಂಗಲ್ಲ ಮಿಂಗಲ್? ಸಿಂಗಲ್ಲ. ಮತ್ತೇನಂದರೆ ಈಗ ಇವತ್ತು ಪ್ರೇಮಿಗಳ ದಿನಾಚರಣೆ ನೋಡ್ತೀವಿ, ಅದ್ರ ಬಗ್ಗೆ ಏನಾದರೂ ಇಷ್ಟಪಡ್ತೀರಾ? ಸಿಂಗಲ್, ಪ್ಯೂರ್ ಸಿಂಗಲ್. ನೀವೀಗ ಲವ್ ಬಗ್ಗೆ ಏನು ಥಿಂಕ್ ಮಾಡ್ತೀರಾ? ಲೈಕ್ ಹೇಗಿರಬೇಕು ಲವ್? ಟ್ರೂ ಲವ್ ಹೆಂಗಿರ್ಬೇಕು? ಮೋಸ ಮಾಡಬಾರ್ದು. ಹಾಂ. ಮತ್ತೆ ಮೋಸ ಮಾಡದಿದ್ರೆ ಟ್ರೂ ಲವ್. ಆನೆಸ್ಟಿ ಬೇಡವಾ? ಅದೇ ಆನೆಸ್ಟಿನೇ ಇರಬೇಕು, ಲಾಯಲ್ಟಿನೇ ಇರಬೇಕು. ಮತ್ತು ನಿಮ್ಮ ಮದುವೆ ಆಗೋ ಹುಡುಗನ ಬಗ್ಗೆ ಯೋಚನೆ ಮಾಡಿಲ್ಲ? ಮಾಡಿ.
ಹೇಗಿರಬೇಕು ನಿಮ್ಮ ಮದುವೆ ಆದ್ಮೇಲೆ? ಒಳ್ಳೆ ಇರಬೇಕು, ಚಂದ ಇರಬೇಕು. ನೋಡಲಿಕ್ಕೆ ಚೆಂದಾಗಿರ್ಬೇಕು. ಸೂಪರ್ ಬರಬೇಕು. ಸೂಪರ್ ಅಂದರೆ ನಂತರ ಹಂಗೆ ಇರಬೇಕಾ ಎವರೇಜ್ ಆಗಿರ್ಬೇಕು? ಅಲ್ಲಲ್ಲಲ್ಲಲ್ಲಲ್ಲಲ್ಲ ಚಂದನೇ ಇರಬೇಕು. ಲೈಕ್ ವೆರಿ ಕ್ವಾಲಿಟೀಸ್ ಬೇರೆ ಗುಣ ಗುಣ ಅಷ್ಟೇ. ಈ ಕಂಟೆಂಟ್ ಗೊತ್ತಿಲ್ಲ ಹೇಳು. ಮನೆಯಲ್ಲಿ ಸಪೋರ್ಟ್ ಮಾಡ್ತಾರ? ಯಾರು ಜೋಡಿ ಅಂದ್ರೆ ಇಷ್ಟ ಸೆಲೆಬ್ರಿಟೀಸ್ ಅಲ್ಲಿ? ರಾಧಿಕಾ ಪಂಡಿತ್. ಯಶು ರಾಧಿಕಾ ಪಂಡಿತ್ ಅಂದ್ರೆ ಹುಡುಗ ನಿಮ್ಗಿಂತ ಜೂನಿಯರ್ ಆಗಿರ್ಬೇಕಾ? ಇಲ್ಲ, ಮಾಡಿದ್ದು ಅವ್ರ ಬಾಂಡಿಂಗ್ ಮಧ್ಯೆ ಇರೋ ಬಾಂಡಿಂಗ್. ಮತ್ತು ನಿಮಗೆ ಅರೇಂಜ್ ಮ್ಯಾರೇಜ್ ಇಷ್ಟನಾ ಲವ್ ಮ್ಯಾರೇಜ್ ಇಷ್ಟ? ನಾವು ಮ್ಯಾರೇಜ್ ಇತ್ತು ಅದು ಇಂಟ್ರೆಸ್ಟ್ ಕ್ವಶನ್ನೇ ಬಿಡಿಸಲ್ಲ. ಇಬ್ರು ಹುಡುಗರು ಮಾತಾಡ್ತಿದ್ರು, ಬನ್ನಿ ಅವ್ರ ಹತ್ರ ಕ್ವಶನ್ ಕೇಳೋ. ಹಾಯ್, ನಿಮ್ಮ ಹೆಸರು? ನಿಮ್ಮ ಹೆಸರು? ನನ್ನ ಹೆಸರು ಮಣಿಕಂಠ ಅಂತ. ಯಾಸ್ ಮಣಿಕಂಠ್. ಇವತ್ತು ಪ್ರೇಮಿಗಳ ದಿನಾಚರಣೆ, ನಿಮ್ಗೆ ಹೇಗೆ ಅನಿಸ್ತಾ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಹಣ ಹುಡುಗ್ಬಿಟ್ಟ ಲೇ. ನನ್ಗೆ ಕೇಳು, ಏನು ಅನಿಸ್ಬೇಕಣ್ಣ, ಎಲ್ಲರಿಗೂ ಹೊಟ್ಟೆ ಅನಿಸ್ತೈತಿ. ಈ ಕಂಟೆಂಟ್ ಬೇಕು ನಮಗೆ, ಹೇಳಿ ಪಂಡನಲ್ಲಿ ಹೇಗೆ ಅನಿಸ್ತಾ ಉಂಟು? ಎಲ್ಲರೂ ನೋಡಿ ಹೊಟ್ಟೆ ಉರಿಸ್ತೈತೆ. ಹೊಟ್ಟೆ ಉರಿತಾ ಉಂಟ? ಭಾರಿ ಕಂಟೆಂಟ್ ಕೊಡ್ತೇವ. ನಿಮ್ಮ ಪೂರ್ತಿ ಹೆಸರು ಹೇಳಿ, ನಮ್ಮ ಆಡಿಯನ್ಸ್ ಗೊತ್ತಾಗ್ಲಿ. ಮಲ್ಲಪ್ಪ ಅಂತ. ಮಲ್ಲಪ್ಪ. ಅರೇಂಜ್ ಮ್ಯಾರೇಜ್ ಇಷ್ಟನಾ ಲವ್ ಮ್ಯಾರೇಜ್ ಇಷ್ಟ? ಹುಡುಗಿ ಸಿಕ್ಕರೇನ ಅರೇಂಜ್ ಮ್ಯಾರೇಜ್, ಇಲ್ಲ ಮ್ಯಾರೇಜ್. ಹುಡುಗಿ ಸಿಕ್ಕರೆ ಅರೇಂಜ್ ಮ್ಯಾರೇಜ್. ಹುಡುಗಿ ಸಿಕ್ಕಿಲ್ಲ ಅಂದ್ರೆ ಅರೇಂಜ್ ಮ್ಯಾರೇಜ್. ಭಾರಿ. ಮತ್ತು ನೀವು ಮದುವೆ ಆಗೋ ಹುಡುಗಿ ಹೇಗಿರ್ಬೇಕು? ನನ್ಗೆ ತಿಪ್ಪುಲ ಸುಂದಲಿನೇ ಬೇಕು. ಹೆಣ್ಣಾಗಿದ್ರೆ ಸಾಕ, ನಾವು ಸಂಸ್ಕೃತಿ ಹುಡುಗಿ ಆಗಿದ್ರೆ ಸಾಕು. ಸುಂದರಿ ಇರ್ಬೇಕು, ಪೂರ ಸುಂದರಿ ಬೇಕಾ? ಆ ಥರ ಏನಿಲ್ಲ, ಒಂದು ಸಂಸ್ಕೃತಿ ನಮ್ಮ ನಾಡಿನ ಹುಡುಗಿ ಯಾವ ರೀತಿ ಆ ರೀತಿ ಇದ್ರೆ ಸಾಕು. ಇದ್ಯಾವ್ದು ಹೊಸ ಪ್ರತಿಭೆ? ಮತ್ತೇನು ಕ್ವಾಲಿಟೀಸ್ ಬೇಕು? ಮತ್ತೇನಿಲ್ಲ, ಎಲ್ಲರನ್ನ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಕಷ್ಟೇ. ಮತ್ತೆ ಪರವಾಗಿಲ್ಲ ಹೇಳಿ. ಮತ್ತೇನಿಲ್ಲ ಅಷ್ಟೇ. ನಿಂದು ಹೆಂಗಿದೆ ನಾವು ವಾಲಂಟಿಯರ್ಸ್? ನಂದು ನೋಡಿ ಹಿಂಗೆ ಮಾಡ್ತೀನಿ ನಿಮಗೆ. ಸೇಮ್ ಅಲ್ಲ. ಥ್ಯಾಂಕ್ ಯು. ಈಗ ನಾವು ನಮ್ಮ ಮ್ಯೂಸಿಕ್ ಸರ್ ಹತ್ರ ಕ್ವಶನ್ ಕೇಳೋಣ, ಪ್ರೇಮಿಗಳ ದಿನಾಚರಣೆ ಬಗ್ಗೆ. ಬನ್ನಿ. ನಮಸ್ತೆ ಸರ್. ಸರ್, ಇವತ್ತು ಪ್ರೇಮಿಗಳ ದಿನಾಚರಣೆ, ನಿಮಗೆ ಅದ್ರ ಬಗ್ಗೆ ನಿಮ್ಮ ಅನುಭವ ಅನಿಸಿಕೆ? ಪ್ರೇಮ ಅಂದರೆ ಅದು ಪ್ರೇಮಿಗಳು ಕಾಲೇಜ್ ದಿವಸದೊಳಗೆ ನೀವು ಪ್ರೇಮಿಗಳ ದಿನಾಚರಣೆ ಅಂತ ಹೇಳ್ತಾರೆ. ಇವತ್ತು ಇನ್ನೂ ಬ್ರಾಡಾಗಿ ಪಲ್ಮಾವ ಆ ದಿನ ಕೂಡ ಹೌದು. ನಮಗೆ ಕಾಲೇಜ್ನಲ್ಲಿ ಅಂದ ಕೂಡಲೇ ನಿಮಗೆ ಪ್ರೇಮಿಗಳ ದಿನವೇ ಜಾಸ್ತಿ ಅನ್ನಿಸ್ತದೆ. ಯುದ್ಧದಲ್ಲಿ ಅಂಥ ದಿನಗಳನ್ನು ನಾವು ನೋಡುವಂಥ ಒಂದು ಕಣ್ಣು ನಮಗೆ ಬೇಕು. ಪ್ರೇಮ ಬೇಕು, ಎದಕ್ಕೆ? ನಮ್ಮ ಬದುಕನ್ನು ಕಟ್ಕೊಳ್ಳೋ ಸಲುವಾಗಿ ಬೇಕು. ಪ್ರೇಮ ಪ್ರೀತಿ ಅನ್ನೋದು ಬೇಕು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ನಮ್ಮ ರಾಷ್ಟ್ರದ ರಕ್ಷಣೆ ಬಂದಾಗ, ಇವತ್ತಿನ ಒಂದು ಸಂಕಷ್ಟ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಬದುಕನ್ನು ಹೇಗೆ ಆ ರೀತಿಯಲ್ಲಿ ಅದಕ್ಕೂ ಕೂಡ ನಾವು ಸಜ್ಜಾಗಬೇಕು. ಅದಕ್ಕೆ ಪ್ರೀತಿ ಪ್ರೇಮ ಎಲ್ಲ ಅವು ಕತೆ ಕವನಗಳಲ್ಲಿದ್ದ ಹಾಗೆ, ಪುಸ್ತಕದ ಬದನೆಕಾಯಿ ಹಾಗೆ ಇರ್ತದೆ. ಆದರೆ ರಿಯಲ್ ಲೈಫ್ ಹಂಗಿರಲ್ಲ. ಬಟ್ ಕೆಲವರಿಗೆ ಆ ರೀತಿಯಲ್ಲಿ ತನ್ನ ಜೀವನವನ್ನು ಕೆಲವರು ನಡೆಸ್ಕೊಂಡಿದ್ದಾರೆ. ಆದರೆ ಟೈಮ್ ಆ್ಯಂಡ್ ಟೈಡ್ ವೇಟ್ ಫಾರ್ ನನ್. ಸಮಯ ಬಹಳ ಶಕ್ತಿಶಾಲಿ. ಈ ವಯಸ್ಸಿನಲ್ಲಿ ಏನು ಮಾಡಬೇಕೋ, ಎಷ್ಟು ಸಾಧನೆ ಮಾಡಬೇಕೋ ಅದ್ರ ಬಗ್ಗೆ ಹೋಗಬೇಕು. ಪ್ರೇಮಿಗಳು ಕಾಮಿಗಳು ಇದನ್ನು ಒಂದು ಸ್ವಲ್ಪ ಬದಿಗಿಟ್ಟು ನನ್ನ ಬದುಕು ಅದಕ್ಕೆ ಎಷ್ಟು ಬೇಕೋ ಬದುಕನ್ನು ಸರಿಯಾಗಿ ಮಾಡ್ಕೊಳ್ಳೋ ಸಲುವಾಗಿ ಪ್ರೇಮ ಎಷ್ಟು ಬೇಕೋ ಅಷ್ಟಿಟ್ಟುಕೊಂಡು ನೀವು ಮುನ್ನಡೆದರೆ ವಿದ್ಯಾರ್ಥಿ ದಿಸೆಯಲ್ಲಿ ನೀವೆಲ್ಲರೂ ಯಶಸ್ವಿ ಆಗ್ತೀರಿ ಅನ್ನೋದು ನನ್ನ ಅನುಭವ. ಥ್ಯಾಂಕ್ ಯು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.